ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಟೈಮು ಈಗ ನೋಡ್ರಿ 7:30. ಸೊ 7:30 ಅದೊಂದು 10 ನಿಮಿಷ ಮುಂದೈತೆ ನಮ್ಮದು. ಸೊ ಇವತ್ತು ಮಂಗಳವಾರ ದೇವ್ರ ಪೂಜೆಗಳು ಮಾಡ್ಕೊತೀನಿ ನಾನು. ಸೊ ಟೈಮು ಆಗಿದೆ, ನಾನು ಸ್ಕೂಲಿಗೆ ಹೋಗಬೇಕಲ್ಲ ಜಲ್ದಿ. ಹಾಗಾಗಿ ಅದಕ್ಕಿಂತ ಮುಂಚೆನೂ ಸ್ವಲ್ಪ ಹೋಗಿ ಬರ್ತೀನಿ ಮೇಲೆ. ಹೂಗಳನ್ನೆಲ್ಲ ಕಟ್ಕೊಂಡು ಬರ್ತೀನಿ. ಹೂಗಳು ಎಷ್ಟಾಗಿದ್ದಾವೆ ಅಂತ ನೋಡಿ. ಸೊ ಆಲ್ಮೋಸ್ಟ್ ಬೆಳಗಿನ ಕೆಲಸ ಎಲ್ಲನೂ ಮುಗ್ದಿದೆ. ನಾನು ಪಾತ್ರೆ ಆಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆ ಎಲ್ಲನೂ ಆಗಿದೆ. ಅಡುಗೆ ಸ್ವಲ್ಪ ಮಾಡಬೇಕು. ಇವಾಗ ನಾನು ರೈಸಿಗೆ ಇಟ್ಟೀನಿ. ಪ್ರೆಷರ್ ಹೋಗಿದೆ. ಸೊ ಪುಳಿಯೋಗರೆ ಮಾಡ್ಬೇಕಂತಿದ್ದೀನಿ. ಈಗ ಸ್ವಲ್ಪ ಪುಳಿಯೋಗರೆ ಮಾಡ್ಕೋತೀನಿ. ಸೊ ಫಸ್ಟು ಮೇಲೋಗಿ ಹೂ ಕಟ್ಕೊಂಬರ್ತೀನಿ. ಹೂವೆಲ್ಲ ಎಷ್ಟೊಂದಾಗಿದ್ದಾವೆ ಅಂಥೇಳಿ. ಸೊ ನನ್ನ ಗಾರ್ಡನ್ದ ಚಾನಲಲ್ಲಿ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇವತ್ತು ಸ್ವಲ್ಪ ಮನೆ ಕಡೆನೂ ಹೋಗಿ ಬರ್ತೀನಿ. ಅಲ್ಲಿಂದ ಅಪ್ಡೇಟ್ ನಿಮಗೆ ತೋರಿಸ್ತೀನಿ. ಸೊ ಕೆಲಸ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಬರ್ರಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಅವ್ರದ್ದು ನೋಡೇ ನಾವು ಮಾಡ್ತೀವಿ. ಅವ್ರದ್ದು ಪರಿಚಯನೇ ನಾವು ಇದು ಮಾಡೋದು. ನಾವು ಇವತ್ತೈತೆ ಅಂತ ಇವತ್ತು ಮಾಡಿ ನಿನ್ನೆನೆ ಮಾಡ್ಯಾರ ಒಬ್ರು. ನಿನ್ನೆನೆ ಮಾಡಿದ್ರು. ಮನೆಗೆ ಕರ್ಕೊಂಡು ಹೋಗಿ ಓದಿಸ್ಕೊಂಡು ಏನಂತಿದ್ರು ಹೌದು ಕರ್ಕೊಂಡು ಹೋಗ್ತಾರಲ್ಲ, ಹೌದು ಹಂಗೆ ಕರ್ಕೊಂಡು ಹೋಗಿದ್ರು. ನಿನ್ನೆನೆ ಮನೆಯಾಗ ಮಾಡ್ಯಾರ. ನಮ್ಮ ನಾನ್ಯಾನೆ ಹೋಗಿ ಒಂದು ಮಾಡ್ತಾವೆ 2 ಗಂಟೆಮ್ಮ ನೀವು ಮಂಗಳವಾರ ಮಾಡಿ ಪುಳಿಯೋಗರೆ ಎಷ್ಟು ಮಾಡ್ತಾರಲ್ಲ ಅದಕ್ಕಂತನ ನಾವು ಇವತ್ತು ಮಾಡಿದ್ವಿ. ಇವತ್ತಿಂದ ನಾಳೆ ವಹಿಸ್ತೀವಿ. ಅದು ನಾವು ಅಲ್ಲಿ ನೋಡೇ ಅವ್ರನ್ನ ನೋಡೇ ನಾವು ಮಾಡೋದು. ಅವ್ರ ಪರಿಚಯ ಬಂದಮೇಲೆ ನಾವು ಮಾಡ್ತೀವಿ. ಸೊ ಜಸ್ಟ್ ನಾನು ದೇವ್ರಿಗೆ ಹೋಗಿ ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಸ್ವಲ್ಪ ಅನ್ನ. ಇದು ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸ್ವಲ್ಪ ಊಟ ಮಾಡ್ಕೊತೀನಿ. ಇದನ್ನ ಏನು ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನ ಸ್ವಲ್ಪ ಈ ಥರ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಪ್ರಸಾದನ. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ಮುದ್ಗಲ್ಗೆ ಹೋಗ್ತಾ ಇದ್ದೀವಿ. ಎದಕ್ಕೆ ಹೋಗ್ತಾ ಇದ್ದೀವಿ ಸರ್? ಯಾರು ಕರ್ಕೊಂಡು ಎಸ್ ಸರ್, ಇವ್ರ ಐಡಿಯಾ ಕೊಟ್ಟಿದ್ದು, ಅದಕ್ಕೆ ವಿಡಿಯೋ ಮಾಡಿದ್ದು. ಫ್ರೆಂಡ್ಸ್, ಇದು ಮುದ್ಗಲ್ ಕೋಟೆ, ನಮ್ಮೂರಲ್ಲಿರೋಂತಹ ಒಂದು ಐತಿಹಾಸಿಕ ಕೋಟೆ. ಫಸ್ಟ್ ಟೈಮ್ ನಾನು ಇದರಲ್ಲಿ ಒಳಗಡೆ ಹೊಂಟೀನಿ. ಸೊ ಏನೈತೆ ಅಂತ ನೋಡೋಣ ಬರ್ರಿ. ಸೊ ಕೋಟೆ ಚೆನ್ನಾಗೈತೆ, ಒಳಗೆಲ್ಲ ದಾರಿ ಇದೆ ಹೋಗ್ಲಿಕ್ಕೆಲ್ಲ. ನೀವು ಯಾವಾಗಾನ ಬಂದಾಗ ಇದಕ್ಕೆ ಒಂದು ವಿಸಿಟ್ ಮಾಡಿರಿ.
ಸೊ ಚೆನ್ನಾಗೈತೆ. ಸೊ ಇಲ್ಲಿ ನೋಡ್ರಿ, ಇದು ಆಗಿನ ಕಾಲದ ಒಂದು ದ್ವಾರದ ಬಾಗಿಲು. ಸೊ ಎಲ್ಲ ಹಾಳಾಗಿದೆ ಇವಾಗ. ಸೊ ಫ್ರೆಂಡ್ಸ್, ಇವರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾನಲ್, ಅದಕ್ಕೆ ಆ ಥರ ಹೇಳ್ತಾ ಇದ್ದೆ. ಬರೀ ಫಾಲ್ತು ವಿಡಿಯೋ ಹಾಕ್ತಾ ಐತಿ. ಸೊ ಇದು ಮುದ್ಗಲದ ಒಳಗಿನ ದ್ವಾರ. ಅಲ್ಲಿ ನೋಡ್ರಿ, ಒಳಗಡೆ ಒಂದು ಪಾರಿವಾಳ ಕುಂತದೆ. ಸೊ ಇದು ಅದು ಹೊರಗಡೆ ಒಂದು ಕಿಲೆ ಹೊರಗಿನ ಬಾಗಿಲು, ಇದು ಒಳಗಡೆ ಇರೋಂಥ ಮೇನ್ ಬಾಗಿಲು. ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ಕಲ್ಲಿನ ಶಿಲೆಗಳಲ್ಲಿ ಕೆತ್ತಿದಂಥ ಮೂರ್ತಿಗಳು. ಸೊ ಎಲ್ಲನೂ ಹಿಂದೂ ಇದು ಇರೋದೇ ಇದೆ ಇಲ್ಲಿನೂ ಆಲ್ಮೋಸ್ಟ್. ಬಟ್ ಇದು ಮುದ್ಗಲ್ನಲ್ಲಿ ನಿಜಾಮರ ಒಂದು ಇದು ಇಲ್ಲಿನೂ ಶ್ರೀರಾಮ್ ಅಂತ ಬರ್ತಿದ್ದಾರೆ ನೋಡ್ರಿ. ಒಂದು ಆಳ್ವಿಕೆಯಲ್ಲಿತ್ತು. ಯಾಕಂದರೆ ವಶಪಡಿಸ್ಕೊಂಡಾಗ ಅವರ ಒಂದು ಕೋಟೆ ಆಗಿರ್ಬೋದು ಇದು. ಆದರೆ ಮುಂಚೆ ಎಲ್ಲ ಇದು ಕೂಡ ಬಹುಶಃ ಹಿಂದೂಗಳದ್ದೇ ಆಗಿತ್ತು ಅನಿಸುತ್ತಾ. ಸೊ ಇಲ್ಲಿಗೆ ಈ ಕಿಲೆ ಒಳಗಿಂದ ಇಲ್ಲಿ ಮನೆಗಳಿದ್ದಾವೆ. ಈ ಕಡೆ ಹೊರಗಡೆ ಬಂದರೆ ಸೊ ನೋಡ್ಬೋದು. ಸೊ ಅಲ್ಲೊಂದಿಷ್ಟಿದೆ. ಇದು ಮುದ್ಗಲ್ಲಿನ ಕೋಟೆ ಒಳಗಡೆ ಇರೋಂತಹ ದೇವಸ್ಥಾನ. ಇನ್ನು ಕೋಟೆ ಹೊರಗಡೆ ಹೋಗ್ತೀವಿ ನಾವು. ಈ ದೇವಸ್ಥಾನದಲ್ಲಿ ಹೆಸರು ನೋಡ್ರಿ ನೀವು, ಈಶ್ವರ ಶ್ರೀ ಎಮ್ಮೆ ಬಸವಣ್ಣ ಪ್ರಸಿದ್ಧದಂತು ಅಂತ ಬರ್ದಾರೆ ಇಲ್ಲಿ. ಸೊ ಇದು ಯಾಕೆ ಈ ಥರ ಅಂತಾರೆ ಈ ಕಲ್ಲು ಈ ಭೂಮಿ ಒಳಗಿಂದ ಸಿಕ್ಕ್ಯದಂತ, ಈ ಭೂಮಿಯ ಒಳಗಿಂದ ಈ ಕಲ್ಲು ಸಿಕ್ಕ್ಯದಂತ, ಅದಕ್ಕೆ ಈ ಹೆಸರು ಕೊಟ್ಟಾರೆ ಇದಕ್ಕೆ. ಸೊ ಕಲ್ಲು ನೋಡ್ಬೋದು ಯಾವ ಶೇಪ್ನಾಗೆ ಇದೆ ಅಂತ. ಬಸವಣ್ಣ ಮತ್ತು ಎಮ್ಮೆ ಎರಡೂ ಶೇಪ್ಗಳು, ಎರಡು ಮುಖಗಳ ಒಂದು ಸಮ್ಮಿಲನ ಅದೇ, ಹಾಗಾಗಿ ಇದಕ್ಕೆ ಆ ಹೆಸರಿಂದ ಕರೀತಾರೆ. ಸೊ ಇದು ನೀವು ಮುದ್ಗಲಲ್ಲೇ ನೋಡ್ಬೋದು. ಮುದ್ಗಲ್ಲ ಕೋಟೆ ಒಳಗಡೆ ಎಂಟ್ರಿ ಹೊಡೆದ್ರಂದರೆ ಅಲ್ಲಿಂದ ನೀವು ಹೊರಗಡೆ ಹೋಗುವಂಥ ದಾರಿಯಲ್ಲಿ, ಹೊರಗಡೆ ಅಂದರೆ ಇಲ್ಲಿ ನೋಡ್ರಿ, ಇದು ಹೊರಗಡೆ ಬರೋಂಥ ಒಂದು ಎಕ್ಸಿಟ್ ಡೋರ್ ಇದು. ಸೊ ಅದು ಎಂಟ್ರೆನ್ಸ್ ಇತ್ತು, ಇದು ಹೊರಗಡೆ ಹೋಗುವಂಥ ಒಂದು ದಾರಿ. ಸೊ ಇಲ್ಲಿಂದನೇ ಹೊರಗಡೆ ಹೋಗ್ಬೋದು. ಅದು ಮೇನ್ ಕಿಲೆಯ ರೋಡು ಇದು, ಇರ್ಕಲ್ ರೋಡಿಗೆ, ಈ ಮುದ್ಗಲ್ಲಿಂದ ಇರ್ಕಲ್ಗೆ ಹೋಗುವಂಥ ಒಂದು ರೂಟಲ್ಲಿ ಇದು ಒಂದು ದ್ವಾರ ಇದೆ ಇಲ್ಲೊಂದು. ಸೊ ಹೊರಗಡೆ ಹೋಗಲಿಕ್ಕೆ ದ್ವಾರದಿಂದನೇ ಇಲ್ಲಿ ನೋಡ್ರಿ, ಈ ದ್ವಾರ ಇದೆಯಲ್ಲ, ಈ ದ್ವಾರದಿಂದನೇ ಹೊರಗಡೆ ನೋಡ್ರಿ ಎಷ್ಟು ಚಲೋ ಚಲೋ ಐತಿಹಾಸಿಕ ಒಂದು ಕಲ್ಲುಗಳ ನಿರ್ಮಾಣದಿಂದ ಕಟ್ಟಿರುವಂಥ ಕೋಟೆಗಳಿದ್ದಾವೆ. ಇಷ್ಟೊತ್ತು ಒಳಗಡೆ ಎಲ್ಲ ಮನೆ ಇದ್ವಲ್ಲ, ಮನೆಗಳೆಲ್ಲ ಈ ಕೋಟೆಯ ಜಾಗದಲ್ಲೇ ಇರುವಂಥದ್ದು. ಸೊ ಇಲ್ಲಿ ಪೊಲೀಸರು ಇದ್ದಾರೆ ನೋಡ್ರಿ ಮೇಲೆ. ಸೊ ನೋಡ್ರಿ ಈ ಕಡೆ ದ್ವಾರ ಒಂದಿದೆ. ಸೊ ಇದು ಕಿಲೆ ಒಳಗಡೆ ಹೋಗುತ್ತೆ. ಈ ಕಡೆ ಹೋಗುತ್ತೆ ಇದು, ಈ ಕಡೆ ಒಂದು ರೋಡ್ ಇದೆ ಮತ್ತು ಈ ಕಡೆ ಒಂದು ರೋಡ್ ಇದೆ ನೋಡ್ರಿ ಇಲ್ಲಿ. ಸೊ ಇದು ಕಿಲೆಯ ಹೊರಗಡೆ ಹೋಗ್ಲಿಕ್ಕಿರೋಂಥ ದ್ವಾರ ಇದು. ಇಷ್ಟು ಎತ್ತರ ಗೋಡೆ, ಇಲ್ಲಿ ಒಳಗಡೆ ಬಂದ್ರೇ ಒಂದು ಅದ್ಭುತ ಅನಿಸುತ್ತೆ ನಮಗಿಲ್ಲಿ. ಸೊ ನೋಡ್ರಿ ಇಲ್ಲಿ ನಾವು ಬಂದ್ವಿ, ಬಸ್ ಇದೆ ಇಲ್ಲಿ.